ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರು ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಈ ಬಾರಿ ಕ್ಷೇತ್ರ ತ್ಯಾಗ ಮಾಡ್ತಾರಾ? ತಮ್ಮ ಬದ್ಧ ವೈರಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ಬಾರಿ ತಮ್ಮ ಭದ್ರ ನೆಲೆಯನ್ನೇ ಬಿಟ್ಟುಕೊಡ್ತಾರಾ? ಚನ್ನಪಟ್ಟಣ ವಿಧಾನಸಭೆ ಚುನಾವಣೆಯ ಅಭ್ಯರ್ಥಿ ಕುರಿತಾಗಿ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಸಿ.ಪಿ. ಯೋಗೇಶ್ವರ್ ನಡುವೆ ಜಿದ್ದಾಜಿದ್ದಿ ನಡೀತಾ ಇದೆ. ಒಂದು ವೇಳೆ ಉಪಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಹೋದರೆ ಸೈನಿಕನ ಮುಂದಿನ ನಡೆ ಏನು? ಜೂನ್ 4ನೇ ತಾರೀಕು ಸಂಸದರಾಗಿ ಆಯ್ಕೆಯಾದಂತಹ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದ ಶಾಸಕರಾಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಸಹಜವಾಗಿಯೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಶಾಸಕರಿಲ್ಲದೆ ಖಾಲಿ ಉಳಿದಿದೆ. ಇನ್ನು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆ ಜೊತೆಗೆ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಾದಂತಹ ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ ಮಾಡಬಹುದು ಚುನಾವಣಾ ಆಯೋಗ ಅಂತ ಭಾವಿಸಲಾಗಿತ್ತು. ಆದ್ರೆ ಉಪಚುನಾವಣೆಯ ದಿನಾಂಕವನ್ನ ಚುನಾವಣಾ ಆಯೋಗ ಈವರೆಗೂ ಪ್ರಕಟಗೊಳಿಸಿಲ್ಲ. ಒಂದು ಕ್ಷೇತ್ರದ ಸಂಸದ ಅಥವಾ ಶಾಸಕ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಂತಹ ಪಕ್ಷದಲ್ಲಿ ಆ ಕ್ಷೇತ್ರಕ್ಕೆ 6 ತಿಂಗಳ ಒಳಗಾಗಿ ಉಪಚುನಾವಣೆ ಘೋಷಣೆಯಾಗಬೇಕು. ಅಂದ್ರೆ ಉಪಚುನಾವಣೆ ನಡೆದುಬಿಡಬೇಕು. ಅಂದ್ರೆ ಡಿಸೆಂಬರ್ 15ರ ಒಳಗಡೆ ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯ ಪ್ರಕ್ರಿಯೆಯೆಲ್ಲ ಪೂರ್ಣಗೊಂಡು ಆಯಾ ಕ್ಷೇತ್ರಗಳಿಗೆ ಶಾಸಕರ ಆಯ್ಕೆ ಆಗಬೇಕು. ಸೊ ಡಿಸೆಂಬರ್ 15ರ ಮುನ್ನ ಅಂದ್ರೆ 1.5 ತಿಂಗಳ ಮುಂಚೆನೆ ಉಪಚುನಾವಣೆಯನ್ನ ಘೋಷಣೆ ಮಾಡಬೇಕಾಗತ್ತೆ ಚುನಾವಣಾ ಆಯೋಗ. ಸೊ ಡಿಸೆಂಬರ್ 15ನೇ ತಾರೀಕಿನವರೆಗೆ ಏನು ಗಡುವಿದೆ ಚುನಾವಣಾ ಆಯೋಗಕ್ಕೆ, ಈ ಚುನಾವಣಾ ಆಯೋಗ ಸುಮಾರು 1.5 ತಿಂಗಳ ಮುಂಚಿತವಾಗಿಯೇ ಉಪಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡಬೇಕು. ಸೊ ಟೆಕ್ನಿಕಲಿ ಚುನಾವಣಾ ಆಯೋಗಕ್ಕೆ ಇನ್ನು 1 ತಿಂಗಳ ಕಾಲ ಗಡುವಿದೆ ಕರ್ನಾಟಕದ ಈ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯ ದಿನಾಂಕವನ್ನ ಘೋಷಣೆ ಮಾಡೋದಕ್ಕೆ. ಇನ್ನು ಲೋಕಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾದ ಬಳಿಕ ಪ್ರತಿನಿತ್ಯ ಚರ್ಚೆಯಲ್ಲಿರುವಂತಹದ್ದು ಜಿದ್ದಾಜಿದ್ದಿನ ಕಣವಾದಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ. ಚನ್ನಪಟ್ಟಣ ಹೇಳಿ ಕೇಳಿ ಇದೀಗ ಜಿದ್ದಾಜಿದ್ದಿನ ಕಣವಾಗಿ ಪರಿವರ್ತನೆ ಆಗೋಗಿದೆ. ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿಯವರು ಸಂಸದರಾಗಿ ಆಯ್ಕೆಯಾಗಿ ಆ ಮೂಲಕ ಚನ್ನಪಟ್ಟಣದ ಶಾಸಕ ಸ್ಥಾನ ತೆರವಾದಾಗಿನಿಂದಲೂ ಬಿಜೆಪಿ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರಾ ಅಥವಾ ಜೆಡಿಎಸ್ನ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರಾ, ಅಭ್ಯರ್ಥಿ ಯಾರು ಎನ್ನುವಂತಹ ಕುರಿತಾಗಿ ಚರ್ಚೆ ಹಾಗೆ ಕುತೂಹಲ ಹೆಚ್ಚಾಗಿದೆ. ಇನ್ನು ಚನ್ನಪಟ್ಟಣದಲ್ಲಿ ನಡೆಯುವಂತಹ ಉಪಚುನಾವಣೆಗೆ ನಾನೇ ಕ್ಯಾಂಡಿಡೇಟ್ ಎನ್ನುವಂತಹ ಮಾತನ್ನ ಕಳೆದ 3 ತಿಂಗಳಿನಿಂದ ಸತತವಾಗಿ ಹೇಳಿಕೊಂಡು ಬರ್ತಾ ಇದ್ದಾರೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿ.ಪಿ. ಯೋಗೇಶ್ವರ್ ಅವರು. ಆದ್ರೆ ಯೋಗೇಶ್ವರ್ ಅವರು ಕೊಡ್ತಾ ಇರುವಂತಹ ಈ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಅಸಮಾಧಾನ ಹಾಗೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜೆಡಿಎಸ್ಗೆ ಚನ್ನಪಟ್ಟಣ ಕ್ಷೇತ್ರವನ್ನ ಬಿಟ್ಟು ಕೊಡಬೇಕು ಎನ್ನುವಂತಹ ಹಠಕ್ಕೂ ಕೂಡ ಬಿದ್ದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹಾಗಾದ್ರೆ ಚನ್ನಪಟ್ಟಣದ ಉಪಚುನಾವಣೆಗೆ ಎನ್ಡಿಎ ಮೈತ್ರಿಕೂಟದಿಂದ ಯಾರಿಗೆ ಸಿಗಲಿದೆ ಟಿಕೆಟ್? ಮೊದಲಿಗೆ ಬಿಜೆಪಿಯ ಮಿತ್ರ ಪಕ್ಷವಾದಂತಹ ಜೆಡಿಎಸ್ ಹಾಕಿಕೊಂಡಿರುವಂತಹ ರಾಜಕೀಯ ಲೆಕ್ಕಾಚಾರವನ್ನ ನೋಡೋಣ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಗೆದ್ದಿರುವಂತಹ ಕ್ಷೇತ್ರ ಹೇಳಿ ಕೇಳಿ 2018 ಮತ್ತು 2023ರಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸತತವಾಗಿ ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬಂದಂತಹ ಕ್ಷೇತ್ರ ಈ ಚನ್ನಪಟ್ಟಣ. ಸೊ ಮೈತ್ರಿ ಸೂತ್ರದ ಪ್ರಕಾರ ಜೆಡಿಎಸ್ನ ಬಳಿಯೇ ಇದ್ದಂತಹ ಈ ಕ್ಷೇತ್ರವನ್ನ ಇದೀಗ ಉಪಚುನಾವಣೆಯಲ್ಲೂ ಕೂಡ ನಮಗೆ ಬಿಟ್ಟು ಕೊಡಬೇಕು ಎನ್ನುವಂತಹ ವಾದವನ್ನ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ರಾಮನಗರ ಜಿಲ್ಲೆಯ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜೆಡಿಎಸ್ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದುಕೊಂಡಂತಹ ಏಕೈಕ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ. ಒಂದು ವೇಳೆ ಈ ಕ್ಷೇತ್ರವನ್ನ ಈ ಬಾರಿ ಉಪಚುನಾವಣೆಯಲ್ಲಿ ಮತ್ತೆ ಬಿಜೆಪಿಗೆ ಬಿಟ್ಟುಕೊಟ್ಟರೆ ಆಗ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ನ ಒಬ್ಬರು ಶಾಸಕರು ಕೂಡ ಇರೋದಿಲ್ಲ. ಸೊ ಇದು ಜೆಡಿಎಸ್ಗೆ ಸಹಜವಾಗಿಯೇ ಆಗಬಹುದಾದಂತಹ ದೊಡ್ಡ ಮುಜುಗರ. ಇನ್ನು ಚನ್ನಪಟ್ಟಣ ಕ್ಷೇತ್ರವನ್ನ ಈ ಬಾರಿಯ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಬಿಟ್ಟುಕೊಟ್ಟು ಉಪಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಜೆಡಿಎಸ್ ಸಹಕಾರ ಮಾಡಬಹುದು. ಅಂದ್ರೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡಬಹುದು ಜೆಡಿಎಸ್. ಆದ್ರೆ ಇದೀಗ ನಡೆಯುವಂತಹ ಉಪಚುನಾವಣೆಯ ದೃಷ್ಟಿಯಿಂದ ಬಿಜೆಪಿಗೆ ಚನ್ನಪಟ್ಟಣ ಕ್ಷೇತ್ರವನ್ನ ಬಿಟ್ಟುಕೊಟ್ರೆ ಮುಂಬರುವಂತಹ ವಿಧಾನಸಭೆ ಚುನಾವಣೆ ಅಂದ್ರೆ 2028ರಲ್ಲಿ ಏನ್ ನಡೆಯುತ್ತೆ ಆ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಜೆಡಿಎಸ್ ಈ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾಗತ್ತೆ. ಸೊ ಹೀಗಾಗಿ ಇಂತಹ ತ್ಯಾಗಕ್ಕೆ ಜೆಡಿಎಸ್ ಇದೀಗ ಸುತಾರಾಂ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಚನ್ನಪಟ್ಟಣ ಉಪಚುನಾವಣೆ ಸತತವಾಗಿ 2 ಚುನಾವಣೆಗಳಲ್ಲಿ ಹೀನಾಯವಾಗಿ ಸೋತಿರುವ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಮೊಮ್ಮಗ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಪಾಲಿನ ಆಶಾಕಿರಣ. 2019ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಶ್ ವಿರುದ್ಧ ಹೀನಾಯವಾಗಿ ಸೋತಿದ್ದ ನಿಖಿಲ್ ಕುಮಾರಸ್ವಾಮಿ 2023ರಲ್ಲಿ ತಮ್ಮ ತಾಯಿ
ಅನಿತಾ ಕುಮಾರಸ್ವಾಮಿ ಬಿಟ್ಟುಕೊಟ್ಟಿದ್ದ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು. ಆದರೆ ಅಮ್ಮ ಬಿಟ್ಟುಕೊಟ್ಟಂತಹ ಕ್ಷೇತ್ರದಲ್ಲಿ ಮಗ ನಿಖಿಲ್ ಗೆಲ್ಲಲೇ ಇಲ್ಲ. ಈ ಎರಡೂ ಸೋಲುಗಳಿಂದ ಕಂಗೆಟ್ಟಿರುವಂತಹ ನಿಖಿಲ್ ಕುಮಾರಸ್ವಾಮಿ ಮುಂದಿನ ರಾಜಕೀಯ ಜೀವನದ ಬಗ್ಗೆಯೂ ಕಂಗೆಟ್ಟಿದ್ದಾರೆ. ಸೊ ಆ ರೀತಿ ಕಂಗೆಟ್ಟಿರುವಂತಹ ನಿಖಿಲ್ ಕುಮಾರಸ್ವಾಮಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಆಶಾಕಿರಣವಾಗಿದೆ. ದೇವೇಗೌಡ ಕುಟುಂಬದಲ್ಲಿ ವಿಧಾನಸೌಧ ಮೆಟ್ಟಿಲು ಹತ್ತುವುದಕ್ಕೆ ಬಾಕಿ ಉಳಿದಿರುವ ಕುಡಿ ಎಂದರೆ ಅದು ನಿಖಿಲ್ ಕುಮಾರಸ್ವಾಮಿ ಮಾತ್ರ. ಮೊಮ್ಮಗ ವಿಧಾನಸಭೆಯಲ್ಲಿ ಕೂರುವುದನ್ನು ನೋಡುವ ಅತೀವ ನಿರೀಕ್ಷೆಯಲ್ಲಿ ದೇವೇಗೌಡ ಇದ್ದರೆ, ಇತ್ತ ಮಗನ ಮೊದಲ ಚುನಾವಣಾ ಗೆಲುವಿಗೆ ಎಚ್ ಡಿ ಕುಮಾರಸ್ವಾಮಿ ಕಾತರದಿಂದ ಕಾಯ್ತಾ ಇದ್ದಾರೆ. ಸ್ವತಂತ್ರವಾಗಿ JDS ಟಿಕೆಟ್ನಿಂದ ಒಂದೇ ಒಂದು ಚುನಾವಣೆ ಗೆಲ್ಲಕ್ಕಾಗದ ಮಾಜಿ ಪ್ರಧಾನಿ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯ ಮಗ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಬಿಜೆಪಿ ಸಹಕಾರದೊಂದಿಗೆ ಗೆದ್ದು ಅಧಿಕಾರ ರಾಜಕಾರಣಕ್ಕೆ ಕಾಲಿಡುವಂತಹ ಉಮೇದಿನಲ್ಲಿದ್ದಾರೆ. ರಾಜಕೀಯವಾಗಿ ಚನ್ನಪಟ್ಟಣವನ್ನು ಬಿಜೆಪಿಗೆ ಬಿಟ್ಟುಕೊಡುವುದು JDSಗೆ ದೀರ್ಘಕಾಲಕ್ಕೆ ಹೊಡೆತ ನೀಡಬಹುದೇ ಎನ್ನುವಂಥದ್ದು ಖಂಡಿತ. ಹಳೆ ಮೈಸೂರು ಭಾಗದಲ್ಲಿ JDS ಬುಡವನ್ನೇ ಬಿಜೆಪಿ ಮೌನವಾಗಿ ಕೊರೆದು JDSನ ಸರ್ವನಾಶಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಎಂಬ ಟೀಕೆಗಳ ನಡುವೆ ಚನ್ನಪಟ್ಟಣ ಕ್ಷೇತ್ರ ತ್ಯಾಗಕ್ಕೆ JDS ಆಲೋಚನೆ ಕೂಡ ಮಾಡಲ್ಲ. NDA ಮಿತ್ರ ಸೂತ್ರದ ಅಡಿಯಲ್ಲಿ ಯೋಗೇಶ್ವರಿಗೆ ಟಿಕೆಟ್ ಕೊಟ್ಟು JDSನಿಂದಲೇ ಕಣಕ್ಕಿಳಿಸುವುದು ಕೂಡ JDSಗೆ ಪಥ್ಯವಾಗದಂತಹ ಸೂತ್ರ. ಬೆಂಗಳೂರು ಗ್ರಾಮಾಂತರದಲ್ಲಿ ದೇವೇಗೌಡ ಅಳಿಯ ಡಾಕ್ಟರ್ CN ಮಂಜುನಾಥ್ ಬಿಜೆಪಿಯಿಂದ ಸ್ಪರ್ಧಿಸಿ ಸಂಸದರಾಗಿದ್ದಾರೆ ನಿಜ. ಆದರೆ ಯೋಗೇಶ್ವರ್ JDSನಿಂದ ಗೆದ್ದು MLA ಆಗುವುದು 100ಕ್ಕೆ 100 ವ್ಯತ್ಯಾಸ ಇದೆ. CN ಮಂಜುನಾಥ್ ಬಿಜೆಪಿಯಿಂದ ಗೆದ್ದು ಸಂಸದರಾಗುವುದಕ್ಕೂ ಯೋಗೇಶ್ವರ್ JDSನಿಂದ ಟಿಕೆಟ್ನಲ್ಲಿ ಗೆದ್ದು MLA ಆಗುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಡಾಕ್ಟರ್ ಮಂಜುನಾಥ್ ಬಿಜೆಪಿ ಟಿಕೆಟ್ನಲ್ಲಿ ಗೆದ್ದರೂ ಕೂಡ ಹೇಳುವಂಥದ್ದೇನು ದೇವೇಗೌಡ ಕುಟುಂಬದ ಸಂಸದ ಅಂತ ಹೇಳಿ. ಆದರೆ ಯೋಗೇಶ್ವರ್ ಗೆದ್ದರೆ ಅದು JDSಗಿಂತ ಯೋಗೇಶ್ವರ್ ಗೆಲುವು ಎನ್ನುವಂತಹ ನೆರೇಟಿವ್ ಸೆಟ್ ಆಗಬಹುದು ಎನ್ನುವಂಥದ್ದು JDSನ ಆತಂಕ. ಹೀಗಾಗಿ ಯೋಗೇಶ್ವರ್ ಅವರನ್ನ JDS ಟಿಕೆಟ್ನಿಂದ ಕಣಕ್ಕಿಳಿಸುವುದಕ್ಕೆ JDSನವರೇ ಒಪ್ಪಿಕೊಳ್ಳುವಂಥದ್ದು ಕಷ್ಟ ಇದೆ. ಅಷ್ಟಕ್ಕೂ ಮುಂದಿನ ಚುನಾವಣೆಯ ವೇಳೆಗೆ 2028ರ ಚುನಾವಣೆಯ ವೇಳೆಗೆ ಮಗ ನಿಖಿಲ್ ರಾಜಕೀಯ ಭದ್ರಗೊಳಿಸುವ ಪ್ರಯತ್ನದಲ್ಲಿರುವಾಗ ಈಗ ಯೋಗೇಶ್ವರ್ಗೆ ಟಿಕೆಟ್ ಬಿಟ್ಟುಕೊಡುವ ದುಸ್ಸಾಹಸಕ್ಕೆ ಕುಮಾರಸ್ವಾಮಿ ಕೈ ಹಾಕುವಂತಹ ಸಾಧ್ಯತೆಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಚನ್ನಪಟ್ಟಣದ ಭಗೀರಥ ಅಂತಾನೆ ಕರೆಸಿಕೊಳ್ಳುವಂತಹ ಸೈನಿಕ CP ಯೋಗೇಶ್ವರ್ ಅವರ ಮುಂದಿನ ನಿರ್ಧಾರವೇನು? CP ಯೋಗೇಶ್ವರ್ ಅವರು ಪ್ರತಿನಿತ್ಯನೂ ಹೇಳ್ಕೊಳ್ತಾನೆ ಬರ್ತಾ ಇದ್ದಾರೆ ದಟ್ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆ ಏನಿದೆ ಅದಕ್ಕೆ ಅಭ್ಯರ್ಥಿ ನಾನೇ, ಯಾವುದೇ ಪಕ್ಷದಿಂದ ಟಿಕೆಟ್ ಸಿಕ್ಕರೂ ಕೂಡ ಪರವಾಗಿಲ್ಲ, ನಾನು ಕೆಲಸ ಮಾಡೋಕ್ಕೆ ಸಿದ್ಧನಿದ್ದೇನೆ, ಆದರೆ ಕಂಟೆಸ್ಟ್ ಅಂತೂ ಮಾಡೇ ಮಾಡ್ತೇನೆ ಎನ್ನುವಂತಹ ಹೇಳಿಕೆಯನ್ನ ಮಾಧ್ಯಮದ ಎದುರು ಕೊಡ್ತಾನೆ ಬಂದಿದ್ದಾರೆ ಯೋಗೇಶ್ವರ್ ಅವರು. ಈ ಕುರಿತಾಗಿ ಬಿಜೆಪಿ ನಾಯಕರ ಮನವೊಲಿಕೆಗೂ ಕೂಡ ಯತ್ನವನ್ನ ಮಾಡಿದ್ದಾರೆ CP ಯೋಗೇಶ್ವರ್. ಲಾಬಿ ಕೂಡ ಜೋರಾಗಿ ನಡೆದಿದೆ. ಇನ್ನು ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆ ಏನಿದೆ ಇದು CP ಯೋಗೇಶ್ವರ್ ಅವರ ಪಾಲಿಗೆ ಕೂಡ ಅತ್ಯಂತ ನಿರ್ಣಾಯಕ ಚುನಾವಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಯೋಗೇಶ್ವರ್ ಈಗ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಹಾಗೆ ನೋಡಿದ್ರೆ ಈ ಉಪಚುನಾವಣೆಯಲ್ಲಿ ಯೋಗೇಶ್ವರ್ ಸ್ಪರ್ಧೆ ಮಾಡುವಂತಹ ಅಗತ್ಯನೇ ಇಲ್ಲ. ಆದರೆ ಜನರಿಂದ ನೇರವಾಗಿ ಆಯ್ಕೆಯಾದಂತಹ ಶಾಸಕರಿಗೂ ಹಾಗೆ ಶಾಸಕರಿಂದ ಗೆದ್ದು MLC ಆದವರ ರಾಜಕೀಯ ವರ್ಚಸ್ಸು ಮತ್ತೆ ಅವರ ಪ್ರಭಾವದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಯೋಗೇಶ್ವರ್ ಅವರು ವಿಧಾನಸೌಧ ಮೆಟ್ಟಿಲನ್ನ ಹತ್ತಿದ್ದು ನೇರ ರಾಜಕಾರಣ, ಅಂದ್ರೆ ವಿಧಾನಸಭಾ ಚುನಾವಣೆ ಮೂಲಕ ಜನರಿಂದ ಆಯ್ಕೆಯಾಗಿ ವಿಧಾನಸಭೆಯ ಮೆಟ್ಟಿಲನ್ನ ಹತ್ತಿದವರು, ಅಂದ್ರೆ ಶಾಸಕರಾಗಿದ್ದಂತಹ ವ್ಯಕ್ತಿ. ಹೀಗಾಗಿ ನೇರ ರಾಜಕಾರಣದ ವರ್ಚಸ್ಸು, ಅದರ ಪವರ್ ಅನ್ನ ಈಗಾಗಲೇ ಯೋಗೇಶ್ವರ್ ಅವರು ನೋಡಿದ್ದಾರೆ. ಇನ್ನು MLC ಅಂದ್ರೆ ಹಿಂಬಾಗಿಲ ರಾಜಕಾರಣ, ಜನರಿಂದ ನೇರವಾಗಿ ಆಯ್ಕೆಯಾಗುವಂತಹ ಹುದ್ದೆ ಅಲ್ಲ. ಇನ್ನು ಈ MLC ಹುದ್ದೆ ಏನಿದೆ ಅದು ಆ ಸಮಯದ ಅನಿವಾರ್ಯತೆ ಆಗಿರತ್ತೆ ಹೊರತು ಅದು ಅವಶ್ಯಕತೆ ಆಗಿರೋದಿಲ್ಲ. ಸೊ ಹೀಗಾಗಿ ಇದೀಗ MLC ಹುದ್ದೆ ಇದೀಗ CP ಯೋಗೇಶ್ವರ್ ಅವರಿಗೆ ಅವಶ್ಯಕತೆ ಇಲ್ಲ. ಅವರು ನೇರವಾಗಿ ಜನರಿಂದಲೇ ಪವರ್ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಬೇಕು ಎನ್ನುವಂತಹ ಟ್ರಯಲ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಯೋಗೇಶ್ವರ್ ಅವರ ರಾಜಕೀಯ ಹಿನ್ನೆಲೆಯನ್ನ ನೋಡೋದಾದ್ರೆ ಅಧಿಕಾರ ರಾಜಕಾರಣ ಅಂದ್ರೆ ಪವರ್ ಪಾಲಿಟಿಕ್ಸ್ಗೆ CP ಯೋಗೇಶ್ವರ್ ಅವರು ಕಾಲಿಟ್ಟಿದ್ದೆ 1999ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಿಂದ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆಯಾಗುವ ಮೂಲಕ 1999 ಹಾಗೆ 2004 ಮತ್ತು 2008ರಲ್ಲಿ ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಆಗಿ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಆ ಬಳಿಕ 2011 ಮತ್ತು 2013ರಲ್ಲೂ ಕೂಡ ಸತತವಾಗಿ 2 ಬಾರಿ ಇದೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ MLA ಆಗಿ ಆಯ್ಕೆಯಾದಂಥವರು CP ಯೋಗೇಶ್ವರ್ ಅವರು. ಕಳೆದ 2 ಚುನಾವಣೆಗಳಲ್ಲಿ ಚನ್ನಪಟ್ಟಣ ಏನು ವಿಧಾನಸಭಾ ಕ್ಷೇತ್ರ ಏನಿದೆ ಅದು CP ಯೋಗೇಶ್ವರ್ ಅವರ ಕೈಗೆ ಸಿಗದ
ಹುಳಿದ್ರಾಕ್ಷಿಯಾಗಿದೆ. ಸತತವಾಗಿ 2 ಬಾರಿ ಚನ್ನಪಟ್ಟಣದಲ್ಲಿ ಸೋಲನ್ನ ಅನುಭವಿಸಿದಂತಹ ಬಳಿಕ ಇದೀಗ ಸಿಪಿ ಯೋಗೇಶ್ವರ್ ಮತ್ತೆ ಚನ್ನಪಟ್ಟಣದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸುವಂತಹ ಸಲುವಾಗಿ ಈ ಉಪಚುನಾವಣೆಯಲ್ಲಿ ಗೆಲ್ಲೋದು ಸಿಪಿ ಯೋಗೇಶ್ವರ್ ಅವರಿಗೆ ಅನಿವಾರ್ಯವಾಗಿದೆ. ಒಂದು ವೇಳೆ ಚನ್ನಪಟ್ಟಣದ ಈ ಬೈ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಗೆದ್ದರೆ ಏನು ಚನ್ನಪಟ್ಟಣದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಬೇಕು ಎನ್ನುವಂತಹ ಹಠಕ್ಕೆ ಬಿದ್ದಿದ್ದಾರೆ ಸಿಪಿ ಯೋಗೇಶ್ವರ್. ಅವರ ಈ ಹಠಕ್ಕೆ ತಣ್ಣೀರೆರಚದಂತಾಗತ್ತೆ. ಅಲ್ಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ತಮ್ಮ ಹಿಡಿತವನ್ನೇ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ಸೊ ಹೀಗಾಗಿ ಸಹಜವಾಗಿಯೇ ಸಿಪಿ ಯೋಗೇಶ್ವರ್ ಅವರು ಯಾವುದೇ ಕಾರಣಕ್ಕೂ ನಾನು ನನ್ನ ಕರ್ಮಭೂಮಿ ಚನ್ನಪಟ್ಟಣದಿಂದಲೇ ಈ ಬಾರಿ ಬೈ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತೀನಿ ಎನ್ನುವಂತಹ ಹೇಳಿಕೆಯನ್ನ ಪ್ರತಿನಿತ್ಯ ಕೊಡ್ತಾ ಇದ್ದಾರೆ. ಈ ಬಾರಿ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ತನ್ನ ವಶ ಮಾಡಿಕೊಳ್ಬೇಕು ಎನ್ನುವಂತಹ ಹಠಕ್ಕೆ ಬಿದ್ದಿರುವಂತಹ ಸಿಪಿ ಯೋಗೇಶ್ವರ್ ರಾಮನಗರ ಜಿಲ್ಲೆಗೆ ಸೇರಿದಂತಹ ಉಳಿದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲೋದಂತೂ ಡೌಟ್. ಯಾಕಂದ್ರೆ ಅಲ್ಲಿ ಅವರ ರ್ಯಾಪೋ ಇಲ್ಲ. 5 ಬಾರಿ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ಕೈ ಹಿಡಿದಿದ್ದಾರೆ. ಈ ಬಾರಿ ಕೂಡ ನನಗೆ ಬೆಂಬಲವನ್ನ ಕೊಡ್ತಾರೆ ಎನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ ಸಿಪಿ ಯೋಗೇಶ್ವರ್. ಹೀಗಾಗಿ ಚನ್ನಪಟ್ಟಣದ ಉಪಚುನಾವಣೆಗೆ ನನ್ನನ್ನ ಅಭ್ಯರ್ಥಿಯಾಗಿ ಮಾಡಿ ಎನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರಿಗೆ ಸಿಪಿ ಯೋಗೇಶ್ವರ್ ಅವರು. ಒಂದು ವೇಳೆ ಈ ಉಪಚುನಾವಣೆಯಲ್ಲಿ ಜೆಡಿಎಸ್ಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಬಿಟ್ಟುಕೊಟ್ಟಂತಹ ಪಕ್ಷದಲ್ಲಿ ಯೋಗೇಶ್ವರ್ ಅವರು 2028ರ ವಿಧಾನಸಭೆ ಚುನಾವಣೆಗೂ ಮುನ್ನ ಒಂದು ದೊಡ್ಡ ಪ್ರಮಾದವನ್ನ ಮಾಡಿದಂತೆ ಆಗತ್ತೆ. ಒಂದು ವೇಳೆ 2028ರವರೆಗೂ ಬಿಜೆಪಿ ಹಾಗೆ ಜೆಡಿಎಸ್ ಏನ್ ಮೈತ್ರಿ ಮಾಡ್ಕೊಂಡಿದೆ ಅದು ಮುಂದುವರೆದಂತಹ ಪಕ್ಷದಲ್ಲಿ ಆಗ್ಲೂ ಕೂಡ ಜೆಡಿಎಸ್ಗೆ ಯೋಗೇಶ್ವರ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ತ್ಯಾಗ ಮಾಡಲೇಬೇಕಾಗತ್ತೆ. ಸೊ ಹೀಗಾಗಿ ಅಂತಹ ದುಸ್ಸಾಹಸಕ್ಕೆ ಸದ್ಯಕ್ಕೆ ಸಿಪಿ ಯೋಗೇಶ್ವರ್ ಅವರು ಕೈ ಹಾಕುವಂತಹ ಕೆಲಸಕ್ಕೆ ಹೋಗ್ತಾ ಇಲ್ಲ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಪರ್ಯಾಯವಾಗಿ ಒಕ್ಕಲಿಗ ನಾಯಕರನ್ನ ಅಸ್ತ್ರವಾಗಿ ಬಳಸುವುದಕ್ಕೆ ಬಿಜೆಪಿ ಪ್ರಯತ್ನಿಸುತ್ತಲೇ ಇದೆ. ಅಂತಹ ಅಸ್ತ್ರದ ಭಾಗವಾಗಿದ್ದವರು ಇದೇ ಯೋಗೇಶ್ವರ್. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಒಳಗಡೆ ಒಕ್ಕಲಿಗ ಕೋಟಾದಲ್ಲಿ ತಮ್ಮ ವರ್ಚಸ್ಸನ್ನು ವರ್ಧಿಸಿಕೊಳ್ಳುತ್ತಿರುವುದಕ್ಕೆ ಪ್ರಯತ್ನಿಸುತ್ತಿರುವಂತಹ ಯೋಗೇಶ್ವರಿಗೆ ಚನ್ನಪಟ್ಟಣವೇ ಈಗ ಮಹಾದಾರಿ. ಚನ್ನಪಟ್ಟಣ ಉಪಚುನಾವಣೆ ಎಂಬ ಆ ಮಹಾದಾರಿಯನ್ನು ತಪ್ಪಿಸಿಕೊಂಡರೆ ಯೋಗೇಶ್ವರಿಗೆ ಚನ್ನಪಟ್ಟಣದಲ್ಲಿ ಮಾತ್ರ ಅಲ್ಲ ಬಿಜೆಪಿಯ ಒಳಗಡೆ ಕೂಡ ವಿಶೇಷವಾಗಿ ಒಕ್ಕಲಿಗ ಕಮ್ಯುನಿಟಿಯ ಒಳಗಡೆ ಯೋಗೇಶ್ವರ್ ಹೊಂದಿರುವಂತಹ ಪ್ರಭಾವ ಏನಿದೆ ಅದು ಕೂಡ ಸ್ಪಷ್ಟವಾಗಿ ಇಳಿಕೆಯಾಗುತ್ತೆ, ಕುಸಿತವಾಗುತ್ತೆ. ಹೀಗಾಗಿ ಯೋಗೇಶ್ವರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಚಿಹ್ನೆ ಯಾವುದಾದ್ರೂ ಇರಲಿ, ಸ್ಪರ್ಧೆ ಮಾಡುವ ಇಂಗಿತ ಇದೆ. ಎಲ್ಲ ಪಕ್ಷದ ಎಲ್ಲ ವರಿಷ್ಠರನ್ನ ಭೇಟಿಯಾಗಿದ್ದೀನಿ, ಸ್ಪರ್ಧೆ ಮಾಡಲೇಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದೀನಿ. ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂಥೇಳಿ ಕಳೆದ ಕೆಲ ದಿನಗಳ ಹಿಂದೆ ದೆಹಲಿಯಲ್ಲಿ ಯೋಗೇಶ್ವರ್ ಅವರು ಬಿಜೆಪಿಯ ಕೆಲವು ನಾಯಕರನ್ನು ಭೇಟಿಯಾಗಿದ್ದಂಥ ಸಂದರ್ಭದಲ್ಲಿ 3 ಪ್ರಮುಖ ಪ್ರಸ್ತಾಪಗಳನ್ನು ಇಟ್ಟರು ಎನ್ನುವಂಥದ್ದು ಮಾಹಿತಿ. ಒಂದು, ಚನ್ನಪಟ್ಟಣದಿಂದ ಬಿಜೆಪಿ ಟಿಕೆಟ್ನಲ್ಲಿ ನಾನೇ ಸ್ಪರ್ಧೆ ಮಾಡಬೇಕು, ಅಥವಾ ಜೆಡಿಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಜೆಡಿಎಸ್ನಿಂದ ನಾನೇ ಸ್ಪರ್ಧೆ ಮಾಡಬೇಕು. ಒಂದು ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದಿಂದಲೂ ಟಿಕೆಟ್ ಸಿಗದೆ ಹೋದರೆ ನಾನು ಬಹುಜನ ಸಮಾಜವಾದಿ ಪಕ್ಷ ಅಥವಾ ಸಮಾಜವಾದಿ ಪಕ್ಷದಿಂದ ಕಂಟೆಸ್ಟ್ ಮಾಡ್ತೀನಿ ಎನ್ನುವಂತಹ ಬೇಡಿಕೆಯನ್ನು ಇಟ್ಬಿಟ್ಟು ಬಂದಿದ್ದಾರೆ. ಸೊ ಇದು ಯೋಗೇಶ್ವರ್ ಅವರ ಪರಿಸ್ಥಿತಿ. ಬಟ್ ಜೆಡಿಎಸ್ ಆರಂಭದಲ್ಲೇ ಹೇಳಿದ ಹಾಗೆ ಯೋಗೇಶ್ವರಿಗೆ ಟಿಕೆಟ್ ಕೊಟ್ಟು ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಜೆಡಿಎಸ್ನಿಂದ ಗೆದ್ರು ಅಂತ ಹೇಳಿದ್ರೆ ಬಹುಶಃ ಜೆಡಿಎಸ್ನವರು ಯೋಗೇಶ್ವರನ್ನ ನಂಬಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಯೋಗೇಶ್ವರ್ ಸ್ವತಂತ್ರವಾಗಿ ಮೊದಲ ಬಾರಿಗೆ ಗೆದ್ದು ವಿಧಾನಸೌಧಕ್ಕೆ ಪ್ರವೇಶ ಮಾಡಿದಂಥ ವ್ಯಕ್ತಿ. ಅದಾದ ಬಳಿಕ ಕಾಂಗ್ರೆಸ್ಸಿಗೆ ಹೋದರು, ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದರು, ಬಿಜೆಪಿಯಿಂದ ಸಮಾಜವಾದಿ ಪಕ್ಷಕ್ಕೆ ಬಂದರು, ಸಮಾಜವಾದಿ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬಂದರು, ಕಾಂಗ್ರೆಸ್ನಿಂದ ಮತ್ತೆ ಬಿಜೆಪಿಗೆ ಹೋಗಿದ್ದಾರೆ. ಸೊ ಅವರ ಪಕ್ಷಾಂತರದ ಫ್ಲಕ್ಚುಯೇಷನ್ಸ್ ಏನಿದೆ ಅದು ಆ ಚಾರ್ಟ್ ಏನಿದೆ ಅದು ತುಂಬ ಆಕ್ಟಿವ್ ಆಗಿದೆ ಕಳೆದ ಇತ್ತೀಚಿನ ವರ್ಷಗಳಲ್ಲಿ, ಅಂದರೆ ತುಂಬ ಜಂಪ್ ಮಾಡಿದ್ದಾರೆ. ಹೀಗಾಗಿ ಜೆಡಿಎಸ್ನವರು ಈಗ ಚನ್ನಪಟ್ಟಣವನ್ನು ಯೋಗೇಶ್ವರಿಗೆ ಬಿಟ್ಟು ಕೊಟ್ಟರು ಕೂಡ ಈ ಒಂದು ಇಂದು ಜೆಡಿಎಸ್ ಟಿಕೆಟ್ನ ಅಡಿಯಲ್ಲೇ 2028ಕ್ಕೆ ಯೋಗೇಶ್ವರ್ ಜೆಡಿಎಸ್ನಿಂದಲೇ ಕಂಟೆಸ್ಟ್ ಮಾಡಬೇಕೆನ್ನೋದಕ್ಕೆ ಏನು ಗ್ಯಾರಂಟಿ? ಜೊತೆಗೆ ಜೆಡಿಎಸ್ನವರು ಯೋಗೇಶ್ವರರನ್ನು 2028ಕ್ಕೆ ಕ್ಯಾಂಡಿಡೇಟ್ ಮಾಡ್ತಾರೆ ಎನ್ನುವುದಕ್ಕೆ ಏನು ಗ್ಯಾರಂಟಿ? ಇಂತಹ ಹಲವು ಕ್ಷೇತ್ರಗಳಿದೆ ವೇರ್ ಬಿಜೆಪಿ ಮತ್ತು ಜೆಡಿಎಸ್ನ ನಡುವೆ ಟಗ್ ಆಫ್ ವಾರ್ ಆಗಬಹುದಾದಂಥ ಹಲವು ಕ್ಷೇತ್ರಗಳಿವೆ. ಅಂಥ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ನೋಡಿ, ಚನ್ನಪಟ್ಟಣ ಹೊರತುಪಡಿಸಿ ಶಿಗ್ಗಾವಿ ಮತ್ತು ಸಂಡೂರು ಈ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಇಷ್ಟು ಹೈಪ್ ಆಗ್ತಿಲ್ಲ. ಬಟ್ ಚನ್ನಪಟ್ಟಣ ಹೈಪ್ ಆಗ್ತಿದೆ ಬಿಕಾಸ್ ಆಫ್ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ. ಮಾಜಿ ಮುಖ್ಯಮಂತ್ರಿಗೆ ಸರ್ಕಾರವನ್ನು ಉರುಳಿಸಿದಂಥ, ಅಂದರೆ ಕುಮಾರಸ್ವಾಮಿ ಅವರ ಸರ್ಕಾರವನ್ನೇ ಉರುಳಿಸಿದಂತಹ ಯೋಗೇಶ್ವರ್ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಒಂದು ಕಾಲಕ್ಕೆ. ಜೊತೆಗೆ
ರಾಮನಗರದಲ್ಲಿ ಇರುವಂತಹ ಡಿ ಕೆ ಶಿವಕುಮಾರ್ ಪ್ರಭಾವ. ಸೊ 3 ಮೇಜರ್ ಪವರ್ ಫ್ಯಾಕ್ಟರ್ಸು ಈ ಕ್ಷೇತ್ರವನ್ನು ಆವರಿಸಿಕೊಂಡಿರುವಂಥದ್ದು. ಬಟ್ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ, ಬೈ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ. ಬೈ ಎಲೆಕ್ಷನ್ ಅನೌನ್ಸ್ ಆಗುವವರೆಗೂ ಕೂಡ ಈ ಸಸ್ಪೆನ್ಸ್ ಇರುತ್ತೆ. ಬೈ ಎಲೆಕ್ಷನ್ ಅನೌನ್ಸ್ ಆಗಿ ನಾಮಿನೇಷನ್ ಸಲ್ಲಿಕೆಗೆ ಕೊನೆಯ ದಿನ ಇರುವವರೆಗೂ ಕೂಡ ಈ ಸಸ್ಪೆನ್ಸ್ ಇರುತ್ತೆ. ಅಲ್ಲಿಯವರೆಗೆ ಇದಕ್ಕೆ ಉತ್ತರ ಸಿಗಲ್ಲ. ಕುಮಾರಸ್ವಾಮಿ ಅವರು NDA ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಸುತ್ತರಾಮ್ ಇಷ್ಟ ಇಲ್ಲ, ದಟ್ ಇಸ್ ವೆರಿ ಕ್ಲಿಯರ್. ಬಟ್ ಯೋಗೇಶ್ವರ್ ಕಂಟೆಸ್ಟಿಂದಲೇ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವರು ರೆಡಿ ಇಲ್ಲ. ಸೊ ಯೋಗೇಶ್ವರ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಒಂದು ವೇಳೆ ಸೋತರೆ ಅದು ಕುಮಾರಸ್ವಾಮಿ ಹಿನ್ನಡೆ ಅಂತೇಳಿ. ಯಾರು ಸೋತರೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯೋಗೇಶ್ವರ್ BJPಯಿಂದ ಕಂಟೆಸ್ಟ್ ಮಾಡಿ ಯೋಗೇಶ್ವರ್ ಸೋತರೆ ಕುಮಾರಸ್ವಾಮಿ ಹಿನ್ನಡೆಯೋ, JDS ಒಂದು ವೇಳೆ ಅಲ್ಲಿ ಕಂಟೆಸ್ಟ್ ಮಾಡಿ JDS ಸೋತರೆ ಕುಮಾರಸ್ವಾಮಿ ಹಿನ್ನಡೆಯೋ, ಅಲ್ಲಿ ತುಂಬ ಬೇರೆ ಬೇರೆ ಆಯಾಮಗಳಿದೆ. ಆ ಹಿನ್ನಡೆ ಎನ್ನುವಂಥ ಪದಕ್ಕೆ ಬೇರೆ ಆಯಾಮಗಳು ಕೂಡ ಇದ್ದಾವೆ. ಸೊ ಸಸ್ಪೆನ್ಸ್ ಟಿಲ್ ಎಲೆಕ್ಷನ್ ಅನೌನ್ಸ್ ಆಗಿ ನಾಮಿನೇಷನ್ ಫೈಲ್ ಮಾಡೋವರೆಗೆ.